ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ನಿಮ್ಮ ಸ್ವಂತ ಕೆಟ್ಟ ಶತ್ರು ಎಂದು ನಿಮಗೆ ತಿಳಿದಿದೆ. ನಿಮ್ಮ ಶತ್ರು ನಿಮಗೆ ನೀಡುವುದಕ್ಕಿಂತ ಹೆಚ್ಚಿನ ನೋವನ್ನು ನೀವು ನಿಮಗೆ ನೀಡುತ್ತೀರಿ ಎಂದು ನಿಮಗೆ ತಿಳಿದಿದೆ. ಮನುಷ್ಯನಿಗೆ ತನಗಿಂತ ದೊಡ್ಡ ಶತ್ರು ಇಲ್ಲ. ನಾವು ನಮ್ಮ ಸ್ವಂತ ಕೆಟ್ಟ ಶತ್ರು ಎಂದು ನಾವು ಅರಿತುಕೊಳ್ಳಬೇಕು. ನಮ್ಮ ಸ್ವಂತ ಆತ್ಮವು ನಮ್ಮ ಜೀವನದಲ್ಲಿ ಮರಣಾಂತಿಕ ಅಪಾಯವಾಗಿದೆ. ನಾವು ಮಾತ್ರ ನಮ್ಮನ್ನು ಉಳಿಸಬಹುದು. ಯೇಸುದೇವರು ನಮ್ಮ ಜೀವನದಲ್ಲಿ ಇದ್ದರೂ ನಾವು ವರ್ತಿಸಬೇಕು ಅವರ ಜೊತೆಗೆ. ಜ್ಞಾನೋಕ್ತಿಗಳು 16:25 ಬರೆದಿದೆ, ಮನುಷ್ಯನಿಗೆ ಸರಿಯಾಗಿ ತೋರುವ ಒಂದು ಮಾರ್ಗ ಉಂಟು, ಅದರ ಅಂತ್ಯವು ಮರಣದ ಮಾರ್ಗವೇ. ಜ್ಞಾನೋಕ್ತಿಗಳು 28:26 ತನ್ನ ಹೃದಯದಲ್ಲಿಯೇ ಭರವಸೆ ಇಡುವವನು ಬುದ್ಧಿಹೀನನು, ಜ್ಞಾನದಿಂದ ನಡೆಯುವವನು ತಪ್ಪಿಸಿಕೊಳ್ಳುವವನು. ಜ್ಞಾನೋಕ್ತಿಗಳು 21:2 ತನ್ನ ಸೃಷ್ಟಿಯಲ್ಲಿ ಮನುಷ್ಯನ ಪ್ರತಿಯೊಂದು ಮಾರ್ಗವೂ ಸರಿಯಾಗಿದೆ, ಕರ್ತನು ಹೃದಯವನ್ನು ಪರೀಕ್ಷಿಸುತ್ತಾನೆ. ನಿಮಗೆ 3 ದೊಡ್ಡ ಶತ್ರುಗಳಿವೆ. ನೀವು ಅದು ಜಯಿಸುವವರೆಗೂ ಹೋರಾಡಬೇಕು. ಅವು ನಮ್ಮ ಸ್ವಯಂ, ಅಂದರೆ ನಾವೇ ನಮ್ಮ ಶತ್ರು. ಈ ಪ್ರಸ್ತುತ ಪ್ರಪಂಚ, ಅದು ಇನ್ನೊಂದು ಶತ್ರು. ಮುಂದಿನ ವಾರ ನಾವು ಅದರ ಬಗ್ಗೆ ಕಲಿಯಲಿದ್ದೇವೆ. ಮತ್ತು ದುಷ್ಟ ಶಕ್ತಿ, ಅಂದರೆ ಪೈಶಾಚಿಕ ಶಕ್ತಿ. ಕಳೆದ ವಾರ ನಾವು ಅದು ಕಲಿತಿದ್ದೇವೆ. ನಿಮಗೆ ಗೊತ್ತಿತ್ತೋ ತಿಳಿಯದೆಯೋ ನೀವು ಯುದ್ಧದಲ್ಲಿದ್ದೀರಿ. ಆದರೆ ನಾವು ಚಿಂತಿಸಬಾರದು, ನಾವು ದುಃಖಿಸಬಾರದು. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮಗೆ ಎಲ್ಲ ಸಹಾಯ ಮಾಡುತ್ತಾರೆ. ನಮ್ಮ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಜೀವನ ಎಲ್ಲ ಇದರ ಯಶಸ್ಸು ಈ ಯುದ್ಧದ ಮೇಲಿನ ನಮ್ಮ ವಿಜಯವನ್ನು ಅವಲಂಬಿಸಿರುತ್ತದೆ. ಈ ಯುದ್ಧದ ವಿರುದ್ಧ ಹೋರಾಡಿ ಗೆಲ್ಲುವುದು ಹೇಗೆ ಎಂದು ಕಲಿಸಲು ಯೇಸು ನಮ್ಮ ಜೀವನದಲ್ಲಿ ಬಂದಿರುವುದು. ಅದಕ್ಕೆ ದೇವರು ಸಜ್ಜುಗೊಳಿಸುತ್ತಾರೆ. ನಾವು ದೇವರ ಜೊತೆಗೆ ಕೋಪರೇಟ್ ಮಾಡಬೇಕು. ಶಾಶ್ವತ ಜೀವನದ ಭರವಸೆ ಮತ್ತು ದೇವರ ಇತರ ವಾಗ್ದಾನಗಳು ಈ ಯುದ್ಧದ ವಿಜಯವನ್ನು ಪಡೆಯುವವರಿಗೆ ಮಾತ್ರ ವಾಗ್ದಾನ ಮಾಡಲಾಗಿದೆ. ಪ್ರಕಟಣೆ 3:12, ಯಾಕೋಬನು 1:12. ಈ ಯುದ್ಧದ ವಿರುದ್ಧ ಹೋರಾಡಲು ಮತ್ತು ಗೆಲ್ಲಲು ದೇವರು ನಮಗೆ ವಾಗ್ದಾನ ಮಾಡಿರುವ ಜೀವನವನ್ನು ಹೊಂದಲು ಯೇಸು ನಮಗೆ ನೀಡಿದ ಕಾನೂನು ಅಭ್ಯಾಸ ಮಾಡಬೇಕು. ಈ ಲೋಕದಲ್ಲಿ ಎಲ್ಲರಿಗೂ ಯುದ್ಧ ಇದೆ. ಕ್ರಿಶ್ಚಿಯನ್ನರಿಗೂ ಮಾತ್ರ ಅಲ್ಲ, ಎಲ್ಲರಿಗೂ ಯುದ್ಧ ಇದೆ. ಆದರೆ ಈ ಲೋಕದಲ್ಲಿ ಯೇಸು ಇಲ್ಲದೆ ಯಾರಿಗೂ ಈ ಯುದ್ಧ ಗೆಲ್ಲಲು ಸಾಧ್ಯವಲ್ಲ, ಜಯಿಸುವುದು ಸಾಧ್ಯವಲ್ಲ. ನಮ್ಮ ಜೀವನದಲ್ಲಿ ಯೇಸು ಬಂದಿರುವುದು ಈ ಯುದ್ಧ ನಮಗೆ ಕಲಿಸಲು ಮತ್ತು ಅದನ್ನು ಸಜ್ಜಗೊಳಿಸಲು. ನಾವು ಅರ್ಥ ಮಾಡಿಕೊಂಡು ಯೇಸುವಿನ ಜೊತೆಗೆ ಇದ್ದು ನಾವು ಈ ಯುದ್ಧ ಹೋರಾಡಬೇಕು. ಈ ಯುದ್ಧದ ವಿರುದ್ಧ ಹೋರಾಡಲು ಮತ್ತು ಗೆಲ್ಲಲು ದೇವರು ವಾಗ್ದಾನ ಮಾಡಿರುವ ಜೀವನವನ್ನು ಹೊಂದಲು ಯೇಸು ನಮಗೆ ನೀಡಿದ ಕಾನೂನನ್ನು ಅಭ್ಯಾಸ ಮಾಡಬೇಕು. ಮತ್ತು ನಮ್ಮ ಜೀವನದ ಯುದ್ಧಕ್ಕೆ ನಮ್ಮನ್ನು ಕಳಿಸುವುದಕ್ಕಾಗಿ ಮತ್ತು ಸಜ್ಜಗೊಳಿಸುವುದಕ್ಕಾಗಿ ನಾವು ಯಾವಾಗಲೂ ದೇವರಿಗೆ ಕೃತಜ್ಞರಾಗಿರಬೇಕು. ಯುದ್ಧ ಇದೆ ಎಂದು ನಾವು ಹೇಳಿಕೊಂಡು ಓಡಾಡುವುದಲ್ಲ. ಈ ಲೋಕದಲ್ಲಿ ಎಲ್ಲರಿಗೂ ಇದೆ ಯುದ್ಧ. ಆದರೆ ಯೇಸು ದೇವರು ನಮ್ಮ ಜೀವನದಲ್ಲಿ ಬಂದು ಈ ಯುದ್ಧದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬರೀ ತಿಳಿಸಿಕೊಟ್ಟಿರುವುದಲ್ಲ, ಅದು ಯುದ್ಧ ಜಯಿಸುವುದಕ್ಕೆ ನಮಗೆಲ್ಲ ಸಜ್ಜಗೊಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿರುವ ಜೀವನ ನಮಗೆ ಸಿಗಬೇಕಂದರೆ ಈ ಯುದ್ಧವನ್ನು ನಾವು ಹೋರಾಡಿ ಜಯಿಸಬೇಕು. ಅನೇಕ ಕ್ರಿಶ್ಚಿಯನ್ನರು ದೇವರ ಸತ್ಯದ ಬಗ್ಗೆ ತಿಳಿದಿಲ್ಲ. ಇನ್ನೂ ಅನೇಕರು ದೇವರ ಸತ್ಯಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಆದ್ದರಿಂದ ಅವರು ಅನಗತ್ಯವಾಗಿ ಬಳಲುತ್ತಿದ್ದಾರೆ. ಹೋಸೆ 4:6 ದೇವರು ಹೇಳುತ್ತಾನೆ, ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ ನಾಶವಾಗಿದ್ದಾರೆ. ಅದು ಕಾರಣ ನೀನು ತಿಳುವಳಿಕೆಯನ್ನು ತಳ್ಳಿಬಿಟ್ಟಿದ್ದರಿಂದ ನಾನು ಸಹ ನಿನಗೆ ಯಾಜಕನಾಗದಂತೆ ನಿನ್ನನ್ನು ತಳ್ಳಿಬಿಡುತ್ತೇನೆ. ನೀನು ನನ್ನ ದೇವರ ನ್ಯಾಯ ಪ್ರಮಾಣವನ್ನು ಮರೆತು ಬಿಟ್ಟಿದ್ದರಿಂದ ನಾನು ಸಹ ನಿನ್ನ ಮಕ್ಕಳನ್ನು ಮರೆತು ಬಿಡುವೆನು. ನೋಡಿ, ನೀವೇನು ಮಾಡುತ್ತೀರೋ ಅದರ ಫಲ ನಿಮ್ಮ ಇನ್ನಸೆಂಟ್ ಮಕ್ಕಳಿಗೆ ಉಂಟಾಗುತ್ತದೆ. ನಾವು ಇವತ್ತು ಹಾದು ಹೋಗ್ತಾ ಇರುವುದು ನಮ್ಮ ಪೇರೆಂಟ್ಸ್ ಮಾಡಿರುವ ಪಾಪಗಳಿಂದ ಇರಬಹುದು. ಆದರೆ ಅವರು ಅಜ್ಞಾನಿಗಳಾಗಿದ್ದರು. ಈಗ ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ. ನಾವು ಆ ಜ್ಞಾನದಿಂದ ನಡೆಯಬೇಕು. ನೋಡಿ, ಸತ್ಯ ಏನು ಅಂತ ನೀವು ಅರ್ಥ ಮಾಡಿಕೋಬೇಕು. ನಾವೆಲ್ಲರೂ ಯಾವಾಗಲೂ ಯುದ್ಧವನ್ನು ಹೊಂದಿದ್ದೇವೆ. ಅಂದರೆ ನಾವೆಲ್ಲರೂ ವಿಭಿನ್ನ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಹೊಂದಿದ್ದೇವೆ. ಏನಿದು ಯುದ್ಧ? ನಮ್ಮ ಸಮಸ್ಯೆಗಳು.
ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮಗೆ ಸಮಸ್ಯೆಗಳಿರುತ್ತದೆ. ಅದೇ ಯುದ್ಧ. ಆ ಸಮಸ್ಯೆಗಳಿಂದ ನಮಗೆ ಏನಿಲ್ಲ, ಶಾಂತಿ ಇಲ್ಲ. ಯುದ್ಧ ಇದ್ದರೆ ಶಾಂತಿ ಇಲ್ಲ, ಯುದ್ಧ ಇಲ್ಲದಿದ್ದರೆ ಶಾಂತಿ ಇರುತ್ತದೆ. ಯುದ್ಧ ಇರುವುದರಿಂದ ನಮಗೆ ಶಾಂತಿ ಇಲ್ಲ. ಹಲ್ಲೆಲೂಯ. ಜೀಸಸ್ ಸಹ ಪಾಪಿ ಜನರಿಂದ ಅನೇಕ ಯುದ್ಧಗಳನ್ನು ಎದುರಿಸಿದರು, ಆದರೆ ಅವರು ಪಾಪವಿಲ್ಲದೆ ಸರಿಯಾದ ಮನೋಭಾವದಿಂದ ಪ್ರತಿಕ್ರಿಯಿಸಿದರು. ಇದೇ ನಾವು ಸಹ ಮಾಡಬೇಕಾಗಿರುವುದು. ನಾವು ಸಹ ಸಮಸ್ಯೆಗಳನ್ನು ಮತ್ತು ಪರೀಕ್ಷೆಗಳನ್ನು ಎದುರಿಸುತ್ತೇವೆ. ನಮ್ಮ ಪಾಪಗಳಿಂದ ಅವುಗಳನ್ನು ಎದುರಿಸಬಾರದು. ನಾವು ಅದನ್ನು ಅಭ್ಯಾಸ ಮಾಡಬೇಕು. ಎಲ್ಲಿಂದ ಯುದ್ಧ ಬರ್ತದೆ? ನಮ್ಮ ಪೀಸ್ ಹೋಗುವುದು ಎಲ್ಲಿಂದ? ಪಾಪಿಗಳಿಂದ. ನಾವು ಪಾಪಿಗಳು, ನಮಗೆ ಬರುವುದು ಪಾಪಿಗಳಿಂದ ಯುದ್ಧ. ಮತ್ತೆ ನಾವು ನಮ್ಮ ಪಾಪದಲ್ಲಿ ನಾವು ಅದು ಪ್ರತಿಕ್ರಿಯಿಸಬಾರದು. ಹೌದು, ನಮ್ಮ ಜೀವನದಲ್ಲಿ ನಾವು ಹೊರಗಿನ ಶತ್ರುವನ್ನು ಹೊಂದಿದ್ದೇವೆ, ಆದರೆ ನಾವು ನಮ್ಮ ದೊಡ್ಡ ಶತ್ರು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮೊಳಗೆ ವಾಸಿಸುವ ಶತ್ರುವನ್ನು ನಾವು ಗೆಲ್ಲಬೇಕು. 1 ಪೇತ್ರನು 2:11 ಪೇತ್ರನು ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಆತ್ಮಕ್ಕೆ ವಿರೋಧವಾಗಿ ಯುದ್ಧ ಮಾಡುವ ಶಾರೀರಿಕ ದುರಾಶೆಗಳಿಗೆ ದೂರವಾಗಿರಬೇಕು. ನಮ್ಮ ಶಾರೀರಿಕ ದುರಾಶೆಗಳು ಅಂದರೆ ನಮ್ಮ ಪಾಪ ಸ್ವಭಾವಗಳು ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾ ಇರುತ್ತದೆ. ಹಲ್ಲೆಲೂಯ. ನಮ್ಮ ಹೊರಗಿನ ಶತ್ರುವನ್ನು ಸೋಲಿಸುವುದು ಕಷ್ಟ ಎಂದು ನಾವು ಭಾವಿಸ್ತೇವೆ. ನಮಗೆ ಹೊರಗೆ ತುಂಬಾ ಶತ್ರುಗಳಿದ್ದಾರೆ. ಯಾರು ನಮಗೆ ಒಳ್ಳೇದಾಗಬೇಕು ಅಂತ ಬಯಸುತ್ತಾರೆ? ಯಾರು ಬಯಸುತ್ತಾರೆ ದೇವರ ಮಕ್ಕಳೇ? ಜನರು ನಮಗೆ ಕೆಟ್ಟದಾಗಬೇಕು ಎಂದು ಮಾತ್ರ ಬಯಸುತ್ತಾರೆ, ಅಲ್ಲವೇ? ಅದಕ್ಕೆ ನಮ್ಗೆ ಚರ್ಚ್ ಬೇಕು. ಚರ್ಚಿನವರು ನಿಮಗೆಲ್ಲ ಒಳ್ಳೇದಾಗಬೇಕು ಅಂತ ಬಯಸುತ್ತಾರೆ. ಹಲ್ಲೆಲೂಯ. ಹೊರಗಿನಿಂದ ಎದುರಿಸುವ ಯುದ್ಧವನ್ನು ದೇವರು ನಿಭಾಯಿಸುತ್ತಾರೆ, ಆದರೆ ನಮ್ಮಲ್ಲಿ ವಾಸಿಸುವ ಶತ್ರುವನ್ನು ನಾವು ಕೊಂದರೆ ದೇವರು ನಮ್ಮ ಶತ್ರುಗಳನ್ನು ಸೋಲಿಸುತ್ತಾನೆ ಎಂದು ಭರವಸೆ ನೀಡಿದರು. ನಾವು ನಮ್ಮ ಪಾಪದಿಂದ ನಮ್ಮ ಶತ್ರುಗಳಿಗೆ ಪ್ರತಿಕ್ರಿಯಿಸಿದಾಗ ನಾವು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಮಗೆ ಅರ್ಥವಾಗ್ತಾ ಇದೆಯಾ? ಏಕೆಂದರೆ ನಮ್ಮ ಪಾಪ ನಮ್ಮ ವೈಯಕ್ತಿಕ ಶತ್ರುಗಳು. ನಮ್ಮ ಹೊರಗಿನ ಶತ್ರುಗಳ ವಿರುದ್ಧ ನಮ್ಮ ಪಾಪಗಳೊಂದಿಗೆ ಹೋರಾಡಿದರೆ ನಾವು ಅನೇಕ ಸಮಸ್ಯೆಗಳು ಮತ್ತು ದುರಂತಗಳನ್ನು ಎದುರಿಸಬೇಕಾಗುತ್ತದೆ. ನಮಗೆ ಅರ್ಥವಾಗ್ತಾ ಇದೆಯಾ? ನಾವೆಲ್ಲರೂ ಯುದ್ಧದಲ್ಲಿ ಇದ್ದೇವೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮಗೆ ಯುದ್ಧ ಇದೆ. ಎಲ್ಲಿಂದ ಯುದ್ಧ ಬರುತ್ತದೆ? ಹೊರಗಿನವರಿಂದ. ಅವರು ನಮಗೆ ಕೆಟ್ಟದು ಮಾಡುತ್ತಾರೆ, ಅವರಿಂದ ನಮಗೆ ತೊಂದರೆ ಬರುವುದು, ಅಲ್ಲವೇ? ಆ ತೊಂದರೆ ಬಂದಾಗ ನಾವು ನಮ್ಮ ಪಾಪದಲ್ಲಿ ಪ್ರತಿಕ್ರಿಯಿಸಬಾರದು. ದೇವರ ನೀತಿಯಲ್ಲಿ, ದೇವರ ಅಡ್ವೈಸಲ್ಲಿ ನಾವು ಪ್ರತಿಕ್ರಿಯಿಸಬೇಕು. ಇಲ್ಲದಿದ್ದರೆ ನಮ್ಮ ತೊಂದರೆಗಳು ಇನ್ನೂ ಜಾಸ್ತಿ ಆಗುತ್ತದೆ. ನಿಮ್ಮ ಹೊರತು ನಿಮ್ಮ ಜೀವನವು ಯಾರು ಹಾಳು ಮಾಡಲಾರರು. ನೀವು ಈಗ ತಿಳ್ಕೊಂಡಿದ್ದೀರಾ, ಅಯ್ಯೋ ನನ್ನ ಜೀವಿತ ಎಲ್ಲ ಹೊಟ್ಟೋಯ್ತು, ನನ್ನ ಜೀವಿತ ಹಾಳಾಯಿತು. ಯಾರಿಂದ? ನಮ್ಮಿಂದ. ನಾವು ಅರ್ಥ ಮಾಡ್ಕೋಬೇಕು. ನಾವೇ ಜವಾಬ್ದಾರಿ ತಕ್ಕೋಬೇಕು. 1 ಕೊರಿಂಥದವರಿಗೆ 15:31 ಪೌಲನು ಹೇಳಿದರು, ನಾನು ದಿನಾಲೂ ಸಾಯುತ್ತಲಿದ್ದೇನೆ. ಇದೇ ನಾವು ಮಾಡಬೇಕಾಗಿರುವುದು. ನಮ್ಮಲ್ಲಿ ದಿನಾಲೂ ಕೊಲ್ಲುವುದಕ್ಕೆ ತುಂಬಾ ಇರುತ್ತದೆ. ದಿನಾಲೂ ನಾವು ಏನಾದರೂ ಕೊಲ್ಲಬೇಕು. ದೇವರ ಮಕ್ಕಳೇ, ಕ್ರೈಸ್ತ ಚರ್ಚಿನವರೇ, ಪ್ಲೀಸ್ ಜಾಗರೂಕರಾಗಿರಿ. ದಿನಾಲೂ ನಿಮ್ಮಲ್ಲಿರುವ ಏನಾದರೂ ನೀವು ಕೊಂದು ಜೀವನ ಮಾಡಬೇಕು. ಆದರೆ ಮಾತ್ರ ನಿಮಗೆ ಪ್ರಗತಿ ಉಂಟಾಗುವುದು ಮತ್ತು ಚರ್ಚ್ಗೂ ಪ್ರಗತಿ ಉಂಟಾಗುವುದು. ಏನು ನಿಮ್ಮನ್ನು ಕೊಲ್ಲುತ್ತದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ನಿಮ್ಮ ಕೋಪ ಇರಬಹುದು, ಕಹಿ ಇರಬಹುದು, ಹೆಮ್ಮೆ ಇರಬಹುದು, ಈಗೋ ಇರಬಹುದು, ಅಸೂಯೆ ಇರಬಹುದು, ಸ್ವಾರ್ಥ ಇರಬಹುದು, ಬಂಡಾಯ ಇರಬಹುದು, ಟೀಕಿಸುವುದು ಇರಬಹುದು, ಮತ್ತು ದೂರು ನೀಡುವುದು ಇರಬಹುದು, ಮತ್ತು ನಿಮ್ಮಲ್ಲಿರುವ ಇತರ ಪಾಪಗಳು ಇರಬಹುದು. ಅದು ನಿಮ್ಮನ್ನು ಕೊಲ್ಲುತ್ತಿವೆ. ನೀವು ಅವುಗಳನ್ನು ಕೊಲ್ಲಬೇಕು. ಅವು ನಿಮ್ಮನ್ನು ಭವಿಷ್ಯದಲ್ಲಿ ಕೊಲ್ಲುತ್ತಿಲ್ಲ, ಈಗಾಗಲೇ ಕೊಲ್ಲುತ್ತಾ ಇದೆ. ಅರ್ಥವಾಯ್ತೆ? ಪೌಲನು ಹೇಳುತ್ತಾ ಇದ್ದಾನೆ, ಐ ಡೈ ಇನ್ ಮೀ. ನಾನು ದಿನಾಲೂ ಸಾಯುತ್ತಲಿದ್ದೇನೆ. ಅದೇ ತರ ದೇವರ ಮಕ್ಕಳೇ, ನಾವು ನೋಟ್ ಮಾಡಿಕೊಂಡಿರಬೇಕು, ಇವತ್ತು ನನ್ನಲ್ಲಿ ಏನಾದರೂ ಸಾಯಬೇಕು. ಆದರೇನೆ ನಮಗೆ ಪ್ರೋಗ್ರೆಸ್ ಉಂಟಾಗುವುದು. ನಾವೇನು ಬೇರೆಯವ್ರನ್ನು ಕೊಲ್ಲಕ್ಕೆ ನಾವು ರೆಡಿಯಾಗಿದ್ದೇವೆ. ನಾನು ಇನ್ನೊಬ್ಬರನ್ನು ಇವತ್ತು ಕೊಂದ್ಬಿಡ್ತೀನಿ, ಅದಕ್ಕೆ ಪಾಸ್ಟರ್ನೆಲ್ಲರೂ ಡೈಲಿ ಕೊಲ್ಲುತ್ತಾ ಇದ್ದೀರಲ್ಲ. ಪಾಸ್ಟರ್ನ ಉಳಿಸಿ. ನೀವು ನಿಮ್ಮನ್ನು ಉಳಿಸಿದರೆ ನೀವು ಪಾಸ್ಟರ್ನ ಉಳಿಸಿದ್ದೀರಿ. ಹಲ್ಲೆಲೂಯ. ನಾವು ಪ್ರತಿದಿನ ನಮ್ಮ ಪಾಪಗಳನ್ನು
ಕೊಲ್ಲದಿದ್ದರೆ ನಮ್ಮ ಪಾಪಗಳು ಪ್ರತಿದಿನ ನಮ್ಮನ್ನು ಕೊಲ್ಲುತ್ತವೆ. ಈ ಸತ್ಯವು ಎಂದಿಗೂ ಮರೆಯಬಾರದು. ನಾವು ಪ್ರತಿದಿನ ನಮ್ಮ ಪಾಪಗಳನ್ನು ಕೊಲ್ಲದಿದ್ದರೆ, ಪ್ರತಿದಿನ ನಾವು ಅದು ತಯಾರಿ ತಕ್ಕೊಂಡಿಲ್ಲದಿದ್ದರೆ ನಮಗೆ ಮಾಡೋಕ್ಕಾಗಲ್ಲ. ಡೈಲಿ. ಹಲ್ಲೆಲೂಯಾ. ಮತ್ತೆ ಜ್ಞಾನೋಕ್ತಿಗಳು 14:1 ಬರೆದಿದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವವಳು. ಯಾರು ಜ್ಞಾನವಂತ? ಜ್ಞಾನೋಕ್ತಿಗಳು 9:10 ಬರೆದಿದೆ, ಕರ್ತನ ಭಯವೇ ಜ್ಞಾನದ ಆರಂಭ. ಕರ್ತನ ಭಯ. ನಮ್ಮಲ್ಲಿ ಕರ್ತನ ಭಯ ಇದ್ದರೆ ನಾವು ಪಾಪ ನಮ್ಮಲ್ಲಿ ಕೊಲ್ಲುತ್ತೇವೆ. ಯಾರಲ್ಲಿ ಕರ್ತನ ಭಯ ಇಲ್ಲವೋ ಅವರೇ ಬೇರೆಯವರನ್ನು ಕೊಲ್ಲುತ್ತಾರೆ. ನೀವು ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಹೇಳುವುದಲ್ಲ, ಸುಮ್ಮನೆ ಏನೋ ಒಂದು ಹೇಳುವುದಲ್ಲ, ನಾವು ಜೀವನದಲ್ಲಿ ಮಾಡೋದು ನಾನು ಹೇಳ್ತಾ ಇದ್ದೀನಿ. ಜ್ಞಾನವಂತೆಯು ದೇವರ ಭಯವನ್ನು ಹೊಂದಿರುವವಳು. ಜ್ಞಾನವಂತೆಯು ವಿನಮ್ರ ಮಹಿಳೆ. ವಿನಮ್ರ ಮಹಿಳೆ ತನ್ನ ಮನೆಯನ್ನು ಕಟ್ಟಲು ಅನುಗ್ರಹ ಮತ್ತು ಶಕ್ತಿಯನ್ನು ಹೊಂದಿದ್ದಾಳೆ. ಒಬ್ಬ ಮಹಿಳೆ ವಿನಮ್ರವಾಗಿ ದೇವರ ಮುಂದೆ ಅವಳ ಕರೆಯನ್ನು ಸ್ವೀಕರಿಸಿದಾಗ ಅವಳು ತನ್ನ ಮನೆಯನ್ನು ಭೂಮಿಯ ಮೇಲಿನ ಸ್ವರ್ಗವನ್ನಾಗಿ ಮಾಡಬಹುದು. ಅಂತಹ ಮಹಿಳೆಯಿಂದ ಆ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ. ಅವಳಿಂದ ಆ ಮನೆಗೆ ಸಮೃದ್ಧಿ ಬರುತ್ತದೆ. ಒಂದು ಹೆಂಗಸಿಯಿಂದ ಏನು ಈ ಲೋಕದಲ್ಲಿ ಉಂಟಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಒಂದು ಮಹಿಳೆ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಮತ್ತೆ ಜ್ಞಾನಹೀನ, ಒಬ್ಬ ಮಹಿಳೆ ಜ್ಞಾನಹೀನ ಆಗಿದರೆ, ಆದರೆ ಅವಳು ದೇವರ ಭಯವಿಲ್ಲದೆ ಮತ್ತು ವಿನಯವಿಲ್ಲದೆ ಬದುಕಿದಾಗ ಅವಳು ತನ್ನನ್ನು ತಾನು ನಾಶಪಡಿಸಿಕೊಳ್ಳುವವಳು. ಮಾತ್ರವಲ್ಲದೆ ತನ್ನ ಮನೆಯನ್ನು ನರಕವನ್ನಾಗಿ ಮಾಡುತ್ತಾಳೆ. ಯಾರೇ ಆದರೂ, ನೀವು ಚಿಕ್ಕವರಾದರೂ ದೊಡ್ಡವರಾದರೂ, ಮಹಿಳೆಯರು, ನಿಮಗೆ ದೇವರ ಭಯ ಇಲ್ಲದಿದ್ದರೆ ನೀವು ನಿಮ್ಮ ಮನೆಯನ್ನು ನಾಶಪಡಿಸುತ್ತೀರಿ. ಆದರೆ ನಾವು ಅರ್ಥ ಮಾಡಿಕೋಬೇಕು, ಒಬ್ಬ ಮಹಿಳೆಗೆ ಎರಡಕ್ಕೂ ಅಧಿಕಾರವಿದೆ. ಒಬ್ಬ ಮಹಿಳೆ ಬದಲಾದಾಗ ಅವಳ ಪತಿ ಮತ್ತು ಕುಟುಂಬದ ಇತರರನ್ನು ಸಹ ಬದಲಾಗುತ್ತಾರೆ ಎಂದು 1 ಪೇತ್ರನು 3:1-2 ಬರೆದಿದೆ. ಆದರೆ ಪುರುಷರು ಬೇಜವಾಬ್ದಾರಿ ಎಂದು ನೀವು ತಿಳ್ಕೊಳ್ಳಬಾರದು. ಮಹಿಳೆಯ ಬಗ್ಗೆ ಹೇಳಿರೋದು ಯಾಕೆ? ಆದರೆ ಪುರುಷರಿಗೆ ಏನು ಜವಾಬ್ದಾರಿ ಇಲ್ಲ ಎಂದು ನೀವು ತಿಳ್ಕೊಳ್ಳಬಾರದು. 1 ಕೊರಿಂಥದವರಿಗೆ 16:13 ಬರೆದಿದೆ, ಜಾಗರೂಕರಾಗಿರಿ, ಪುರುಷರಂತೆ ವರ್ತಿಸಿ. ಅಂದರೆ ಪುರುಷರು ಯಾವಾಗಲೂ ಹಾರ್ಡ್ ವರ್ಕಿಂಗ್ ಆಗಿರಬೇಕು. ಪುರುಷರು ಯಾವಾಗಲೂ ಧೈರ್ಯಶಾಲಿ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರಾಗಿರಬೇಕು. ಅದೇ ಪುರುಷರ ತರ ಇರಬೇಕು. ನಾವೆಲ್ಲರೂ ಪುರುಷರ ತರ ವರ್ತಿಸಬೇಕು. ಆ ವಾಕ್ಯ ಎಲ್ಲರಿಗೂ ಪುರುಷರ ತರ ನೋಡಿ. ವರ್ಕ್ ಲೈಕ್ ಎ ಮ್ಯಾನ್. ಹಲೋ ಮೆನ್, ಬಿ ಲೈಕ್ ಮೆನ್. ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಬಿ ಕರೇಜಿಯಸ್. That is what Bible says. You should take your responsibility as a child of God, as a family member, in everything. ಮತ್ತು ನಾವು ಒಳಮುಖವಾಗಿ ನೋಡಿ, ಏಕೆಂದರೆ ನಿಮ್ಮ ಜೀವನವನ್ನು ನಾಶಪಡಿಸೋದು ನಿಮ್ಮೊಳಗೆ ಇದೆ. ಅದು ಪುರುಷರು ಮತ್ತು ಮಹಿಳೆಯಾಗಿರಲಿ. ನಮ್ಮನ್ನು ನಾಶಪಡಿಸುವುದು ಎಲ್ಲಿ ಇದೆ? ನಮ್ಮೊಳಗೆ ಇದೆ. ನಮ್ಮ ಹೊರಗಿನ ಶತ್ರುವನ್ನು ಸೋಲಿಸುವುದು ಕಷ್ಟ ಎಂದು ನಾವು ಭಾವಿಸುತ್ತೇವೆ. ಆದರೆ ದೇವರು ಹೇಳಿದರು, ನಿನ್ನ ಶತ್ರುಗಳು ನನ್ನ ಶತ್ರುಗಳು. ದೇವರು ಹೇಳ್ತಾ ಇದ್ದಾರೆ, ನನಗೆ ಶತ್ರು ಇದೆ, ಅದು ನನ್ನ ಶತ್ರು. ನೀನು ಭಯಪಡಬೇಡ, ನಾನು ಸೋಲಿಸುತ್ತೇನೆ. ಇದೇ ದೇವರು ಕೊಟ್ಟಿರುವ ವಾಗ್ದಾನ. ಈ ಲೋಕದಲ್ಲಿ ನಮಗೆ ತುಂಬಾ ಶತ್ರುಗಳಿರಬಹುದು, ಆದರೆ ದೇವರು ಹೇಳುತ್ತಾರೆ, ಅದರ ಬಗ್ಗೆ ನೀನು ಭಯಪಡಬೇಡ, ನಾನು ಅವರನ್ನು ಸೋಲಿಸುತ್ತೇನೆ ಅಂತ. ವಿಮೋಚನಾ ಕಾಂಡ 23:22 ಬರೆದಿದೆ, ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವವನು. ಯಾರು ನಿಮ್ಮನ್ನು ಪೀಡಿಸುತ್ತಾ ಇದ್ದಾರೋ ದೇವರು ಪೀಡಿಸುತ್ತಾನೆ. ನಮ್ಮ ಹೊರಗಿನ ಶತ್ರು ಯಾರು? ಅದು ಒಬ್ಬ ವ್ಯಕ್ತಿಯಾಗಿರಲಿ ಅಥವಾ ನಿಮ್ಮ ಕಾಯಿಲೆ ಆಗಿರಬಹುದು. ನಮಗೆ ತುಂಬಾ ಶತ್ರುಗಳಿರಬಹುದು. ಅದು ವ್ಯಕ್ತಿಯಾಗಿರಬಹುದು, ನಿಮ್ಮ ಕಾಯಿಲೆ ಆಗಿರಬಹುದು ಮತ್ತು ನಿಮ್ಮ ದೌರ್ಬಲ್ಯವಾಗಿರಬಹುದು, ಆದರೆ ನಿಮ್ಮ ನಿರಂತರ ವೈಫಲ್ಯವಾಗಿರಬಹುದು, ಇನ್ನೇನಾದರೂ ಆಗಿರಬಹುದು. ಆದರೆ ದೇವರು ಹೇಳುತ್ತಾರೆ, ನೀನು ನಿನ್ನ ಆಂತರಿಕ ಶತ್ರುವನ್ನು ಕೊಂದರೆ, ಅಂದರೆ ನಮ್ಮ ಪಾಪ ಸ್ವಭಾವಗಳನ್ನು ಕೊಂದರೆ ನಾನು ನಿಮ್ಮ
ಬಾಹ್ಯ ಶತ್ರುವನ್ನು ಸೋಲಿಸುತ್ತೇನೆ ಅಂತ. ಅರ್ಥವಾಯ್ತೆ? ನಮಗೆ ತುಂಬ ಶತ್ರುಗಳಿದೆ. ಆ ಶತ್ರುಗಳನ್ನು ಸೋಲಿಸಬೇಕಂದ್ರೆ ನಮ್ಮ ಒಳಗಡೆ ಇರುವ ಶತ್ರುಗಳನ್ನು ನಾವು ಸೋಲಿಸಬೇಕು. ಅದು ನಮ್ಮ ಪಾಪದ ಸ್ವಭಾವ. ಎಷ್ಟೋ ಒಳ್ಳೆಯ ಭರವಸೆ ದೇವರು ಕೊಟ್ಟಿದ್ದಾರೆ. ಇದಕ್ಕಿಂತ ಒಳ್ಳೆಯ ಭರವಸೆ ನಮಗೇನು ಬೇಕು? ನಾವು ಯಾವುದಕ್ಕೆ ಭಯಪಡ್ತೇವೆ? ನಮ್ಮ ಮುಂದೆ ಇರುವ ನಮ್ಮ ಚಾಲೆಂಜಸ್. ಆದರೆ ದೇವರು ಹೇಳಿದ್ರು, ನಿಮ್ಮ ಒಳಗಡೆ ನೋಡಿ, ನಿಮ್ಮ ಒಳಗಡೆ ಇರುವುದು ಕೊಂದ್ರೆ ನಿಮ್ಮ ಹೊರಗಡೆ ಇರುವ ಶತ್ರುಗಳನ್ನು ನಾನು ಕೊಲ್ಲುತ್ತೀನಿ ಅಂತ. ಇದಕ್ಕಿಂತ ಒಳ್ಳೆಯ ಭರವಸೆ ನಮಗೆ ಬೇಕಾ? ಹಲ್ಲೆಲೂಯ. ಇನ್ನೊಂದು, ನಮ್ಮಲ್ಲಿ ವಾಸಿಸುವ ಮತ್ತೊಂದು ಆಂತರಿಕ ಶತ್ರು ನಮ್ಮ ನಕಾರಾತ್ಮಕ ಸ್ವಯಂ ಮಾತುಕತೆ. ನಮ್ಮ ಮನಸ್ಸು ನಮ್ಮೊಳಗೆ ನಿರಂತರವಾಗಿ ಮಾತನಾಡುತ್ತಿರುತ್ತದೆ. ನಾನು ಯೋಗ್ಯನಲ್ಲ, ನಾನು ಇದನ್ನು ಮಾಡಲು ಸಾಧ್ಯ ಅಲ್ಲ, ಯಾರು ನನ್ನನ್ನು ಪ್ರೀತಿಸುವುದಿಲ್ಲ, ನಾನು ದೇವರ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ, ಅಲ್ಲಾಂದರೆ ನನಗೆ ದೇವರ ಕೆಲಸವನ್ನು ಮಾಡೋಕ್ಕೆ ಟೈಮ್ ಇಲ್ಲ, ನಾನು ದೇವರ ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಅದಕ್ಕಲ್ವಾ ನೀವು ಮಾಡ್ತಾ ಇಲ್ವಲ್ಲ? ದೇವರ ಕೆಲಸ ಯಾಕೆ ಮಾಡ್ತಾ ಇಲ್ಲ? ನಿಮಗೆ ಕೇಳಿಸುತ್ತದೆ, ನಾನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಪಾಸ್ಟ್ರು ಮಾಡ್ತಾ ಇದ್ದಾರಲ್ಲ ಸಾಕು. ಹಿಂಗೆ ನೆಗೆಟಿವ್ ವಾಯ್ಸಸ್ ನಿಮಗೆ ಕೇಳಿಸುತ್ತದೆ. ಮತ್ತೆ ನನ್ನನ್ನು ಪ್ರೀತಿಸುವುದಕ್ಕೆ ಯಾರೂ ಇಲ್ಲ, ನನಗೆ ಸಮಯ ಇಲ್ಲ, ದೇವರ ಕೆಲಸ ಮಾಡುವುದಕ್ಕೆ ಸಮಯ ಇಲ್ಲ, ಅಲ್ಲಾಂದರೆ ಬೈಬಲ್ ಓದುವುದಕ್ಕೆ ಸಮಯ ಇಲ್ಲ, ಮತ್ತೆ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇನ್ನೊಂದು, ಹೀಗೆ ನಮ್ಮ ನಕಾರಾತ್ಮಕ ಧ್ವನಿಗಳು ಮುಂದುವರಿಯುತ್ತದೆ. ಇದು ನಮ್ಮ ಶತ್ರು. ಹಲ್ಲೆಲೂಯ. ಸ್ವಯಂ ಮಾತುಕತೆಗಳು ನಮ್ಮೊಳಗೆ ಮಾತನಾಡುವ ನಮ್ಮ ಆಲೋಚನೆಗಳೇ ಮಾತನಾಡ್ತಾ ಇರುತ್ತದೆ. ಹಲ್ಲೆಲೂಯ. ಈ ಬಗ್ಗೆ ಯಾವುದೇ ಸಂದೇಹವಿಲ್ಲ. ನಮ್ಮ ಸ್ವಂತ ಆಲೋಚನೆಗಳು ನಮಗೆ ಯಾರಾದರೂ ಅಥವಾ ಯಾವುದಕ್ಕಿಂತ ಹೆಚ್ಚು ಹಾನಿ ಮತ್ತು ನೋವುಂಟು ಮಾಡುತ್ತದೆ. ಬೇರೆಯವರೆಲ್ಲ ನಮಗೆ ನೋವುಂಟು ಮಾಡುವುದು ಮತ್ತು ಯಾರು? ನಮ್ಮ ಆಂತರಿಕ ಧ್ವನಿ ಅಲ್ಲವೇ? ನಮ್ಮ ಆಂತರಿಕ ಧ್ವನಿ ನಮಗೆ ನಕಾರಾತ್ಮಕವಾಗಿ ಮಾತನಾಡುತ್ತಾ ಇರುತ್ತದೆ. ಅದೇ ನಮಗೆ ನೋವು ಕೊಡುವುದು ಮತ್ತು ನಮಗೆ ಅದು ಹಾನಿಯುಂಟು ಮಾಡುತ್ತದೆ. ವೈದ್ಯ ಮತ್ತು ನಿಷ್ಠಾವಂತ ಸ್ನೇಹಿತರಿಗಿಂತ ನಮ್ಮ ಆಲೋಚನೆಗಳು ಹೆಚ್ಚು ಒಳ್ಳೆಯದನ್ನು ಮಾಡುತ್ತದೆ. ಆದರೆ ನಾವೀ ನಕಾರಾತ್ಮಕವಾಗಿ ಯೋಚಿಸುವುದು ಅಲ್ಲಾಂದರೆ ಮಾತನಾಡುವುದಲ್ಲ, ಅದಕ್ಕೂ ವಿರುದ್ಧ ದೇವರ ವಾಕ್ಯದ ಪ್ರಕಾರ, ದೇವರ ಸತ್ಯದ ಪ್ರಕಾರ ನಾವು ಮಾತನಾಡುತ್ತಾ ಇರಬೇಕು. ನಮಗೆ ಅನಿಸುವುದಿಲ್ಲ, ಆದರೆ ನಾವು ಮಾತನಾಡಬೇಕು. ಆದರೆ ನಮಗೆ ಶಕ್ತಿ ಬರುತ್ತದೆ, ನೋವಿನ ಹೃದಯ ಹೀಲಾಗುತ್ತದೆ, ವಾಸಿಯಾಗುತ್ತದೆ. ನಾವಿದೆಲ್ಲ ಪ್ರಯತ್ನಿಸಬೇಕು. ದೇವರ ಮಕ್ಕಳೇ, ಒಂದು ಮಾತ್ರ ನೀವು ಅರ್ಥ ಮಾಡ್ಕೋಬೇಕು. ವಿಶ್ವಾಸ ಜೀವನದಲ್ಲಿ, ಆತ್ಮೀಯ ಜೀವನದಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಲಿಲ್ಲದಿದ್ದರೆ ನಿಮಗೆ ಏನೂ ನಡೆಯುವುದಿಲ್ಲ. ನೀವು ಹಾರ್ಡ್ ವರ್ಕ್ ಮಾಡಕ್ಕೆ ಸಿದ್ಧರಿಲ್ಲದಿದ್ದರೆ ದೇವರ ಒಂದು ವಾಗ್ದಾನನೂ ನಮಗೆ ಸಿಗುವುದಿಲ್ಲ. ದೇವರ ಮಕ್ಕಳೇ, ನೀವು ಯಾರು ತಿಳ್ಕೊಳ್ಳಬಾರದು, ನನಗೆ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ. ಇದೇ ನಿಮ್ಮ ನೆಗೆಟಿವ್ ಧ್ವನಿ ಕೇಳಿಸ್ಕೊಳ್ಳುವುದು. ನೀವೇನು ಹೇಳಬೇಕು? ಇಲ್ಲ, ನಾನು ಹಾರ್ಡ್ ವರ್ಕ್ ಮಾಡಬೇಕು, ನಾನು ದೇವರ ಕೆಲಸ ಮಾಡಬೇಕು, ನಾನು ಕೆಟ್ಟದ್ದು ಯೋಚಿಸಬಾರದು. ಕೆಟ್ಟದ್ದು ಎಲ್ಲರಿಗೂ ಬಂದೇ ಬರ್ತದೆ, ಆದರೆ ಅದರ ವಿರುದ್ಧ ನಾನು ದೇವರ ವಾಕ್ಯ ಮಾತನಾಡಬೇಕು. ಹಾಗೆ ನಿಮ್ಮೊಳಗೆ ನೀವು ಮಾತನಾಡಬೇಕು. ತುಂಬ ನೋವಿನಿಂದ ನೀವು ಕುತ್ಕೊಳ್ಳಬಾರದು. ಆವಾಗ ಎಲ್ಲ ನೀವು ನಿಮ್ಮೊಂದಿಗೆ ಮಾತನಾಡಬೇಕು. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರಾಕ್ಟೀಸ್ ಮಾಡಲಿಲ್ಲದಿದ್ದರೆ ನಮಗೆ ಏನೂ ಬರುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ವಿಶ್ವಾಸ ಜೀವನದಲ್ಲಿ ಯಾರ್ಯಾರು ಹಾರ್ಡ್ ವರ್ಕ್ ಮಾಡುವುದಿಲ್ಲವೋ ಅವ್ರಿಗೇನು ಒಳ್ಳೆಯದಾಗುವುದಿಲ್ಲ. ದೇವರ ಮಕ್ಕಳೇ, ನಾನು ಕೈ ಮುಗಿದು ಕ್ರೈಸ್ತ ಚರ್ಚಿನವರಿಗೆ ಹೇಳ್ತಾ ಇದ್ದೀನಿ, 2025 ಆಗಿದೆ. ಇಷ್ಟು ವರ್ಷ ನೀವು ಬದುಕಿದ್ದೀರಿ, ನೀವು ಇಷ್ಟು ವರ್ಷ ಈ ದೇವರ ವಾಕ್ಯಗಳೆಲ್ಲ ಕೇಳಿಸ್ಕೊಂಡು ಹೋಗಿದ್ದೀರಿ. ಆದರೆ ನೀವದು ವರ್ತಿಸಲಿಲ್ಲದಿದ್ದರೆ ನಿಮಗೆ ಏನು ಒಳ್ಳೆಯದಾಗುವುದಿಲ್ಲ. ವರ್ತಿಸುವುದಕ್ಕೆ ಅದು ಕಷ್ಟ ಎಂದು ಯಾರು ಹೇಳಬಾರದು. ನಮಗೂ ಕಷ್ಟ ಇರುವುದು ದೇವರು ಯಾವತ್ತೂ ಹೇಳುವುದಿಲ್ಲ ಮಾಡುವುದಕ್ಕೆ. ನಮಗೆ ಆಗುವುದು ಮಾತ್ರ ದೇವರು ಹೇಳುವುದು. ನಾವಿದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ನಿಮಗೆ ಆಗ್ತಾ ಇಲ್ಲದ್ರೆ ನೀವು ಪ್ರಾರ್ಥಿಸಬೇಕು. ನಮಗೆ ಎಲ್ಲ ಸಾಧ್ಯವಾಗುವುದು ಪ್ರಾರ್ಥನೆಯಿಂದ. ನಮಗೆ ಎಲ್ಲಿ ಸಾಧ್ಯವಾಗ್ತಾ ಇಲ್ಲ,
ದೇವರೇ ನನಗೆ ಶಕ್ತಿ ಕೊಡಿ, ಅದಕ್ಕೆ ಆಗ್ತಾ ಇಲ್ಲ, ದೇವರೇ ನಿನ್ನ ಕೆಲಸ ಮಾಡಬೇಕು, ನನಗೆ ಆಗ್ತಾ ಇಲ್ಲ, ನನಗೆ ಶಕ್ತಿ ಕೊಡಿ, ನನಗೆ ಟೈಮ್ ಕೊಡಿ ನೀವು ಪ್ರಾರ್ಥಿಸಿದರೆ ನಮಗೆಲ್ಲದಕ್ಕೂ ಟೈಮ್ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. 2024 ತನಕ ನೀವು ಹೇಗೆ ಜೀವಿಸಿದೆಯೋ ಅದಕ್ಕಿಂತ ಬದಲಾಗಿ ನೀವು ಜೀವಿಸುವುದಕ್ಕೆ ತಯಾರಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗುತ್ತದೆ, ಮತ್ತು ಚರ್ಚ್ನಲ್ಲಿ ಏನಾದರೂ ಒಳ್ಳೆಯದಾಗುತ್ತದೆ. ಅಲ್ಲಾಂದರೆ ಚರ್ಚು ಹಿಂಗೆ ಹೋಗ್ತಾ ಇರ್ತದೆ, ಏನು ಪ್ರಗತಿ ಇಲ್ಲ, ಮತ್ತು ಕೆಳಗಡೆ ಹೋಗ್ತದೆ ಅಲ್ಲವೇ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ನಮ್ಮ ಆ ನಕಾರಾತ್ಮಕ ಮಾತುಗಳು ನಾವು ಹಿಡಿದಿಟ್ಟುಕೊಳ್ಳಿಲ್ಲದಿದ್ದರೆ ಅವು ಇಟ್ಟಿಗೆಗಳಿಗಿಂತ ಹೆಚ್ಚು ಹಾನಿ ಮಾಡುತ್ತದೆ. ಅವು ನಮ್ಮನ್ನು ನೋಯಿಸುತ್ತದೆ ಮತ್ತು ಗಾಯಗೊಳಿಸುತ್ತದೆ ಮತ್ತು ನಮ್ಮನ್ನು ನಾಶಪಡಿಸಬಹುದು. ಎಲ್ಲರಿಗೂ ಬರ್ತದೆ, ನಿಮಗೂ ಬರ್ತದೆ ನೆಗೆಟಿವ್ ಧ್ವನಿ, ನನಗೂ ಬರ್ತದೆ ನೆಗೆಟಿವ್ ಧ್ವನಿ. ಹಾರ್ಡ್ ವರ್ಕ್ ಮಾಡ್ರಿ ದೇವರ ಮಕ್ಕಳೇ. ನೀವು ಹಾರ್ಡ್ ವರ್ಕ್ ಮಾಡಕ್ಕೆ ತಯಾರಿಲ್ಲದಿದ್ದರೆ ನಮಗೆ ವಿಶ್ವಾಸ ಜೀವನ ಅವಶ್ಯಕತೆ ಇಲ್ಲ. ನೀವು ಹಾರ್ಡ್ ವರ್ಕ್ ಮಾಡಿದರೆ ನೀವು ನಿಮ್ಮನ್ನು ಉಳಿಸುತ್ತೀರಿ ಮತ್ತು ಚರ್ಚನ್ನು ಉಳಿಸುವಿರಿ. ಇಲ್ಲದಿದ್ದರೆ ನೀವು ನಿಮ್ಮನ್ನು ನಾಶಪಡಿಸುತ್ತೀರಿ, ನಿಮ್ಮ ಮನೆಯನ್ನು ನಾಶಪಡಿಸುತ್ತೀರಿ, ಚರ್ಚನ್ನು ನಾಶಪಡಿಸುತ್ತೀರಿ. ಅಂದರೆ ದೇವರ ಆಲಯಕ್ಕೆ ನಿಮ್ಮಿಂದ ಏನು ಪ್ರಯೋಜನ ಇಲ್ಲ. ನೀವು ಬೆಳೆದರೆ ತಾನೇ ದೇವರ ಆಲಯಕ್ಕೆ ಪ್ರಯೋಜನ ಉಂಟಾಗುವುದು ಅಲ್ಲವೇ? ಅದೇ ದೇವರು ನೋಡ್ತಾ ಇದ್ದಾರೆ. ದೇವರು ಕೊಟ್ಟಿರುವುದು ನಾವು ಬೇರೆಯವರಿಗೆ ಕೊಡುವುದಕ್ಕೆ, ನಾವೆಲ್ಲ ಇಟ್ಕೊಂಡು ಇರುವುದಕ್ಕಲ್ಲ. ದೇವರೆಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ, ದೇವರ ಚರ್ಚ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇದು ನಾವು ಬೇರೆಯವರಿಗೂ ಕೊಡಬೇಕು. ಆ ಆಸೆ ಇರಬೇಕು ಮತ್ತು ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯ. ಜ್ಞಾನೋಕ್ತಿಗಳು 4:23 ಬರೆದಿದೆ, ಬಹು ಜಾಗ್ರತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೊ, ಜೀವಧಾರಗಳು ಅದರೊಳಗಿಂದ ಹೊರಡುವವು. ಬಹು ಜಾಗ್ರತೆಯಿಂದ ನಿನ್ನ ಹೃದಯ, ನಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ ನಮ್ಗೆ ಮಾತ್ರ ಗೊತ್ತಿದೆ. ಏನು ನಡೀತಾ ಇದೆ? ಆಲೋಚನೆಗಳು, ಧ್ವನಿಗಳು. ಏನು ಆಲೋಚನೆಗಳು? ಸುಮ್ಮನೆ ನನ್ನ ಹೃದಯದಲ್ಲಿ ಏನು ಇಲ್ಲ ಅಂತ ನೀವು ಹೇಳಬಾರದು. ಆಲೋಚನೆಗಳಿದ್ದೇ ಇರುತ್ತದೆ. ಅದು ಇಷ್ಟು ದಿನ ನಾವು ಸ್ಟೋರ್ ಮಾಡಿರುವುದು ಮಾತ್ರ ನಮ್ಮಲ್ಲಿ ಇರುತ್ತದೆ, ಕಟ್ಟದಿರುತ್ತದೆ, ನಕಾರಾತ್ಮಕವಾಗಿ ಇರುತ್ತದೆ. ಆದರೆ ನೀವು ದೇವರ ವಾಕ್ಯದ ಪ್ರಕಾರ ನೀವು ಯೋಚಿಸಬೇಕು, ಮಾತನಾಡಬೇಕು. ದೇವರ ಮಕ್ಕಳೇ, ನೀವು ಮಾಡಿ ಇದು. ನೀವು ನಿಮ್ಮ ಆಲೋಚನೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ಸ್ವಂತ ಆಲೋಚನೆಗಳು ನಿಮ್ಮ ಶತ್ರುಗಳಂತೆ ಕೆಲಸ ಮಾಡಬಹುದು. ನಿಮ್ಮ ಆಲೋಚನೆಗಳೇ ನಿಮಗೆ ಶತ್ರು. ಅದು ಹಾಗೆ ನೀವು ಬಿಡಬಾರದು. ಹಲ್ಲೆಲೂಯ. ಆದಾಗ್ಯೂ ನಮ್ಮ ಜೀವನದ ಮೂಲ ತತ್ವ ಎಂದರೆ ಸ್ವಯಂ ಸಂರಕ್ಷಣೆ. ಆದರೆ ನಾವು ಮಾನವರಾಗಿ ನಾವು ಯಾವುದೇ ಬದಲಾವಣೆಯನ್ನು ವಿರೋಧಿಸುತ್ತೇವೆ. ನಾವು ಹೇಗಿದ್ದೇವೆಯೋ ಹಾಗೇ ಇರಲು ಬಯಸುತ್ತೇವೆ. ನಾವು ಬದಲಾಗಲು ಬಯಸುವುದಿಲ್ಲ. ಇದು ನಮ್ಮ ಮಾನವ ಸ್ವಭಾವ. ನಾವು ಇದನ್ನು ಮುರಿಯಬೇಕು ಅಲ್ಲವೇ? ನಮಗೆ ಬದಲಾವಣೆ ಇಷ್ಟ ಇಲ್ಲ, ಅದಕ್ಕೆ ನಮ್ಮಲ್ಲಿ ಪ್ರಗತಿ ಉಂಟಾಗುವುದಿಲ್ಲ. ದೇವರಷ್ಟೇ ಹೇಳಿದ್ರು, ಪಾಸ್ಟರ್ ಅಷ್ಟೇ ಬೋಧಿಸಿದ್ರು, ಪಾಸ್ಟರ್ ಎಷ್ಟೇ ಕೌನ್ಸಿಲ್ ಕೊಟ್ಟಿದ್ರು, ಯಾಕೆ ವಿಶ್ವಾಸಿಗಳು ಬದಲಾವಣೆ ಆಗುವುದಿಲ್ಲ? ಅಂತ ಹೃದಯ ನಮ್ಮಲ್ಲಿ ಇದೆ. ನಾವದು ಮುರಿಯಬೇಕು. ಮುರಿದರೆ ಮಾತ್ರ ನಮಗೇನಾದರೂ ಒಳ್ಳೆಯದಾಗುತ್ತೆ ಎಂದು ಅರ್ಥ ಮಾಡ್ಕೋಬೇಕು. ನಾನು ಕಠಿಣ ಹೃದಯಿ, ನಾನು ಸೋಮಾರಿ, ನಾನು ಸಮರ್ಥನಲ್ಲ ಎಂದು ಎಷ್ಟು ಜನರು ಹೇಳುವುದನ್ನು ನೀವು ಕೇಳಿದ್ದೀರಿ. ನಿಮ್ಮ ಈ ಸ್ವಭಾವವನ್ನು ನೀವು ಮುರಿಯಬೇಕು. ನಾವೇ ಡಿಗ್ರೇಡ್ ಅವರ್ ಸೆಲ್ಸ್, ನನಗೇನು ಒಳ್ಳೆಯದಾಗುವುದಿಲ್ಲ, ಐ ಆಮ್ ಹೆಲ್ಪ್ಲೆಸ್, ನೆಗೆಟಿವ್ ಆಗಿ ನಾವು ಹಂಗೇ ಹೇಳ್ತಾ ಇರ್ತೇವೆ. ಅದಕ್ಕೆ ಆಪೋಸಿಟ್ ಆಗಿ ನೀವು ಹೇಳಬೇಕು, ನಿಮ್ಮನ್ನು ಉಳಿಸಬೇಕು. ಇಂತಹ ಮಾತುಗಳು ನಿಮ್ಮಲ್ಲಿ ವಾಸಿಸುವ ಭಯೋತ್ಪಾದಕರು ಅಂದರೆ ಟೆರರಿಸ್ಟ್, ಇಂತಹ ಮಾತುಗಳು ನಿಮ್ಮನ್ನು ಕೊಲ್ಲುತ್ತದೆ. ನಿಮ್ಮ ಶತ್ರುಗಳಿದು. ನೀವು ಅವುಗಳನ್ನು ಕೊಲ್ಲದಿದ್ದರೆ ಅವುಗಳು ನಿಮ್ಮನ್ನು ಖಂಡಿತವಾಗಿ ಕೊಲ್ಲುತ್ತದೆ. ಏನು ಕೊಲ್ಲುತ್ತದೆ? ನಮ್ಮ ಸಂತೋಷ, ಸಮಾಧಾನ, ಆರೋಗ್ಯ ಎಲ್ಲ ಕೊಲ್ಲುತ್ತದೆ. ದೇವರ ಅನುಗ್ರಹ ಎಲ್ಲ ಕೊಲ್ಲುತ್ತದೆ ಅಲ್ಲವೇ? ನಾವು ಅದನ್ನು ಕೊಲ್ಲಬೇಕು. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ನಾವು ಮಾತನಾಡಬೇಕು. ನಮ್ಮೊಳಗಡೆ ನಾವು ಯಾವಾಗಲೂ ನಮ್ಮ ಹತ್ರ ಮಾತನಾಡ್ತಾ ಇರ್ತೇವೆ. ನೀವು ಗಮನಿಸಿದರೆ ನಿಮಗೆ ಅರ್ಥವಾಗುತ್ತದೆ. ಹಲ್ಲೆಲೂಯ. ಅದಕ್ಕೆ ನಾವು ಮನಪೂರ್ವಕವಾಗಿ ದೇವರ ವಾಕ್ಯದ ಪ್ರಕಾರ, ದೇವರ ಇಚ್ಛೆಯ ಪ್ರಕಾರ ನಾವು ಮಾತನಾಡ್ತಾ ಇರಬೇಕು. ನಮ್ಮಲ್ಲಿರುವ ನಮ್ಮ ನಕಾರಾತ್ಮಕ ಮಾತುಗಳಿಗೆ ವಿರುದ್ಧವಾಗಿ ದೇವರ ವಾಕ್ಯ ಮತ್ತು ದೇವರ ಇಚ್ಛೆಯ ಪ್ರಕಾರ ನಾವು ಮಾತನಾಡಿಕೊಳ್ಳಲೇ ಇರಬೇಕು. ಇದಕ್ಕಾಗಿ
ನಾವು ಶ್ರಮಿಸಬೇಕು. ನೀವು ಎಲ್ಲದಕ್ಕೂ ನೀವು ಶ್ರಮಿಸಲಿಲ್ಲದಿದ್ದರೆ ಏನೂ ಬರುವುದಿಲ್ಲ. ತಾನೇ ಯಾರಿಗೂ ಏನೂ ಬರುವುದಿಲ್ಲ. ಹಾರ್ಡ್ ವರ್ಕ್ ಮಾಡಲಿಲ್ಲದಿದ್ದರೆ ಯಾರಿಗೂ ಏನೂ ಬರುವುದಿಲ್ಲ. ನಾವು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.